ಪ್ರಧಾನಿ ಮೋದಿಯವರು ತಮ್ಮ ಪ್ರತಿ ಬಾರಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಸ್ವಾರಸ್ಯಕರ ಸಾಮಾಜಿಕ ಕಳಕಳಿ ಕುರಿತ ಸಂಗತಿಗಳನ್ನು ಹಂಚಿಕೊಳ್ತಾರೆ. ಈ ಬಾರಿ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕುರಿತಾಗಿ ಮೋದಿ ಮಾತನಾಡಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರ ಪರಿಸರ ಕಾಳಜಿ ಬಗ್ಗೆ ಶ್ಲಾಘಿಸಿದ್ದಾರೆ. ಮೋದಿ ಮನ್ ಕಿ ಬಾತ್ನಲ್ಲಿ ಬೆಂಗಳೂರಿನ ಪ್ರಸ್ತಾಪ. ಇಂಜಿನಿಯರ್ ಪರಿಸರ ಕಾಳಜಿಗೆ ಪ್ರಧಾನಿ ಶ್ಲಾಘನೆ. ಕಳೆದ ಭಾನುವಾರ ಪ್ರಧಾನಿ ಮೋದಿ 127ನೇ ಮನ್ ಕಿ ಬಾತ್ ನಡೆಸಿಕೊಟ್ಟಿದ್ರು. ಈ ವೇಳೆ ಬೆಂಗಳೂರಿನ ಇಂಜಿನಿಯರ್ ಕಪಿಲ್ ಶರ್ಮಾ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಅವರ ಪರಿಸರ ಕಾಳಜಿ, ಕೆರೆಗಳ ಸಂರಕ್ಷಣೆಯ ಕಾರ್ಯವೈಖರಿಯನ್ನ ಕೊಂಡಾಡಿದ್ದಾರೆ. इसी तरह का कमाल बेंगलुरु में इंजीनियर कपिल शर्मा जी ने किया है. बेंगलुरु को झीलों का शहर कहा जाता है और कपिल जी ने यहाँ झीलों को नया जीवन देने का अभियान शुरू किया है. ಅಂದಹಾಗೆ 18 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಿರೋ ಛತ್ತೀಸ್ಗಢದ ಕಪಿಲ್ ಶರ್ಮಾ 2007ರಲ್ಲಿ ಸೇ ಟ್ರೀಸ್ ಎಂಬ ಸಂಘಟನೆ ಪ್ರಾರಂಭಿಸಿ ಗಿಡ ನೆಡುವುದಕ್ಕೆ ಆರಂಭಿಸಿದ್ರು. ಗಿಡ ನೆಡೋದ್ರ ಜೊತೆಗೆ ಆರಂಭವಾದ ಅವರ ಪರಿಸರ ಕಾಳಜಿ ಕೆರೆಗಳ ಪುನರುಜ್ಜೀವನದವರೆಗೆ ನಡೆದು ಬಂದಿದೆ. ಬರೋಬ್ಬರಿ 40 ಬಾವಿಗಳು ಮತ್ತು 6 ಸರೋವರಗಳನ್ನ ಪುನರುಜ್ಜೀವನಗೊಳಿಸಿದ್ದಾರೆ ಅಂತ ಮೋದಿ ಕೊಂಡಾಡಿದ್ದಾರೆ. ವಿಶೇಷ ಅಂದ್ರೆ ಅವರು ತಮ್ಮ ಧ್ಯೇಯದಲ್ಲಿ ಕಾರ್ಪೊರೇಟರ್ಗಳು ಮತ್ತು ಸ್ಥಳೀಯ ಜನರನ್ನ ಸಹ ತೊಡಗಿಸಿಕೊಂಡಿದ್ದಾರೆ ಅಂತ ಪ್ರಧಾನಿ ಶ್ಲಾಘಿಸಿದ್ದಾರೆ. This recognition is not just personal honor, it's a tribute to the incredible work being done by entire Setris family. For 17 years, Setris has been committed to restoring green cover, rejuvenating lakes and driving community-led environmental actions across India. ಮೊದಲು ನಗರ ಮತ್ತು ಸುತ್ತಮುತ್ತ ಗಿಡಗಳನ್ನ ನೆಡಲು ನಿಶ್ಚಯಿಸಿದ್ದ ಕಪಿಲ್ ಶರ್ಮಾ ಈಗ ಬೆಂಗಳೂರು ಮಾತ್ರವಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ 5 ದಶಲಕ್ಷಕ್ಕೂ ಹೆಚ್ಚು ಮರಗಳನ್ನ ನೆಟ್ಟಿದ್ದಾರೆ. 50 ಸರೋವರಗಳನ್ನ ಸೇ ಟ್ರೀಸ್ ಸಂಘಟನೆಯ ಮೂಲಕ ಪುನರುಜ್ಜೀವನಗೊಳಿಸಿದ್ದಾರೆ. ಬೆಂಗಳೂರಿನ ದಕ್ಷಿಣ ಭಾಗ ಸೇರಿ ಆನೇಕಲ್ ಭಾಗದಲ್ಲಿ ಸೇ ಟ್ರೀಸ್ 6ಕ್ಕೂ ಹೆಚ್ಚು ಕೆರೆಗಳನ್ನ ಅಭಿವೃದ್ಧಿಪಡಿಸುತ್ತಾ ಸಕ್ರಿಯವಾಗಿದೆ. ನಾವು 15 ವರ್ಷದಿಂದ ಮೋರ್ ದೆನ್ 50 ಕೆರೆ ಅಭಿವೃದ್ಧಿ ಮಾಡಿದ್ದೀವಿ. ಈಗ 60 ಮಿಲಿಯನ್ ಲೀಟರ್ಸ್ ಆಫ್ ವಾಟರ್ ಗೇನ್ ಆಗಿದೆ ಈ ಕೆರೆಯಿಂದ. ಆ್ಯಂಡ್ ಇಟ್ಸ್ ಎ ಫ್ರೆಶ್ ರೈನ್ ವಾಟರ್ ಟುಡೇ ವಿ ಸಿ. ಇನ್ ದಿ ಬ್ಯಾಕ್ ಎಂಡ್ ಇಫ್ ಯು ಸಿ ಮೇ ಬಿ ಯು ವುಡ್ ಬಿ ಏಬಲ್ ಟು ಸಿ ಲಾಟ್ ಆಫ್ ಬರ್ಡ್ಸ್. ಅದೆಲ್ಲ ಆರಂಭದಲ್ಲಿ ಒಬ್ಬಂಟಿಯಾಗಿ ಗಿಡ ನೆಡ್ತಿದ್ದ ಕಪಿಲ್ ಶರ್ಮಾಗೆ ಕೆಲವೇ ಸಮಯದಲ್ಲಿ ಒಂದಿಷ್ಟು ಸಮಾನ ಮನಸ್ಕರು ಕೈ ಜೋಡಿಸಿದ್ದಾರೆ. ಸದ್ಯ ಅಮೆರಿಕದಲ್ಲಿ ಕಪಿಲ್ ಶರ್ಮಾ ವಾಸವಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಇರುವ ಸೇ ಟ್ರೀಸ್ ಸಂಸ್ಥೆ ದೇಶಾದ್ಯಂತ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತಿದೆ. ಆನೇಕಲ್ನಿಂದ ರಾಮು ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.